ಇಲ್ಲೇ ಇದ್ದಾಳಲ್ಲ, ಹಿಡಿಯೋ. ಪದ್ಮಿನಿ ನೋಡು, ನೀನ್ ಕದ್ದಿರೋ ಈ ಫೈಲ್ಗೂ ನಿನ್ ಕ್ಲೈಂಟ್ ಆ ಸುಮತಿಗೂ ಯಾವ ಸಂಬಂಧನೂ ಇಲ್ಲ. ಇದನ್ ಕೊಟ್ಬಿಡು. ಈ ಕಾಗದಗಳ ಮಧ್ಯೆ ಎಷ್ಟು ಸುಮತಿಗಳು ನರಳ್ತಾ ಇದಾರೋ ಏನೋ. ನಿಮ್ಮೇಲೆ ಇನ್ನೂ ಸ್ವಲ್ಪ ಪ್ರೀತಿ ಇರೋದ್ರಿಂದ ಈ ಫೈಲ್ ನಿಮಗೂ ಕೊಡಲ್ಲ, ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ. ಪದ್ಮಿನಿ, ಪದ್ಮಿನಿ, ನಿನಗೆ ನಿನ್ನ ಕ್ಲೈಂಟ್ ಹೇಗೆ ಇಂಪಾರ್ಟೆಂಟೋ ಹಾಗೆ ನನಗೆ ನನ್ನ ಪ್ರಾಜೆಕ್ಟ್ ಇಂಪಾರ್ಟೆಂಟ್. ಡೋಂಟ್ ಇನ್ವೈಟ್ ಟ್ರಬಲ್ಸ್. ಕೊಡು, ಅದನ್ನ ಕೊಟ್ಬಿಡು. ಆಮೇಲೆ ಪರಿಣಾಮ ನೆಟ್ಟಗಾಗೋದಿಲ್ಲ. ಯಾರು ಮೇಡಮ್ ಅದು? ಗೊತ್ತಿಲ್ಲ. ಜೈಲಲ್ಲಿರೋ ಹೊರಗಡೆ ಇದ್ರೆ ಹೀಗೆ ಆಗೋದು. ಈ ದಾಖಲೆಗಳ ಆಧಾರದಿಂದ ಮೆಗಾ ಬಿಲ್ಡರ್ಸ್ ಮಾಲೀಕ ಭೂಪತಿಯವರ ಮೇಲೆ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಹೂಡಲು ಅವಕಾಶ ಕೊಡಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೇನೆ. ಅನುಮತಿ ನೀಡಲಾಗಿದೆ. ಸಿದ್ಧ, ಕಾರ್ಪೊರೇಷನ್ ಇಂಜಿನಿಯರ್ ಫೋನ್ ಮಾಡಿದ್ರು. ಒಬ್ಳು ಹುಡುಗಿ ಕಂಪ್ಲೇಂಟ್ ಕೊಟ್ಟವಳಂತೆ. ಸಪ್ನನಗರಿ ಪ್ಲಾನ್ ಪ್ರಕಾರ ಇಲ್ಲ, ಫೋಟೋ ಪ್ರೂಫ್ ಕೊಡ್ತೀನಿ, ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಅಂತ. ಯಜಮಾನ್ರು ಹೇಳಿದ್ರು ಸ್ವಲ್ಪ ಹುಷಾರಾಗಿರಿ ಅಂತ. ಯಾರು ನೀನು? ಏನ್ ಮಾಡ್ತಾ ಇದ್ದೀಯ? ಏಯ್ ನಿತ್ಕೋ. ನೀನು ಆಟ ಮುಂದೆ ಕಾಲ ಮುಂದೆ ಹೋದ್ರಲ್ಲ ಅವಳು ಹತ್ಕೊಳಿಸಿದ ಗಾಡಿನ.
ನೀನೇನೆ ಯಾಕೆ ಈ ತರ ಬಾಕಲ್ ಬರ್ದೆ ಕೂಗಾಗ್ತಿರ್ಲಿಲ್ವಾ? ನಾವಿಬ್ರು ಎಷ್ಟು ಗಾಬರಿ ಆದ್ವಿ ಗೊತ್ತಾ? ಯಾಕೆ ಹೀಗಾಡ್ತಿದ್ಯಾ? ಅಯ್ಯೋ ಹೇಳ್ತೀನಿ ಮೊದ್ಲು ನೀರಾ ಚೆನ್ನಾಗಿದೆ. ಮತ್ತೆ ಅವ್ರು ಅಟ್ಯಾಕ್ ಮಾಡಿದಾಗ ಏನಾಗ್ಬಿಡುತ್ತೋ ಅಂತ ಜೀವ ಹೊಡ್ಕೋತಾ ಇತ್ತು. ಇವತ್ ನೆನ್ಸ್ಕೊಂಡ್ರು ಕಾಲ್ ನಡ್ಕತ್ತೆ ಕಣೆ. ಹಾಗಂತ ಎಷ್ಟ್ ದಿನ ಅಂತ ಹೆದರ್ಕೊಂಡಿರಕ್ಕಾಗತ್ತೆ? ಇದಕ್ ಪರಿಹಾರ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದು. ಪೊಲೀಸ್ ಸೆಕ್ಯೂರಿಟಿ ಮರ್ತ್ಬಿಟ್ರ ನಾನು ಅನ್ಭವಿಸಿದನ್ನ. ನನಗೆ ಅವ್ರ ಮೇಲೆ ನಂಬಿಕೆನೇ ಇಲ್ಲ. ಇವಳಿಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟೇ ಆ ಕರಿಯಪ್ಪನ್ ತರ ಕಾಣುತ್ತೆ. ನನಗೆ DCP ಒಬ್ರು ಪರಿಚಯ ಇದ್ದಾರೆ, ಅವ್ರಿಗೆ ಫೋನ್ ಮಾಡ್ತೀನಿ. ಫೋನ್ ಡೆಡ್ ಆಗಿದೆ ಕಣೆ. ಈಗ ಸರಿಗಿತ್ತಲ್ಲ. ಅಂದ್ರೆ ವೈರಿಗಳು ಹಿಡ್ತಾ ಬಿಗಿ ಆಗ್ತದೆ. ಓಕೆ, ನಾನೇ ಮಾಡ್ತೀನಿ. ಏನ್ ನಿಂತ್ಕೊಳ್ಳೆ, ಈಗ ಬಂದು ಹಾಗೆ ಹೋಗ್ತಾ ಇದೆಯಲ್ಲ, ಎಲ್ಲಿಗೆ ಹೋಗ್ತಾ ಇದೀಯಾ? ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು. ಜಾಸ್ತಿ ಸಮಯ ಕೊಟ್ರೆ ಅದ್ ನಮ್ಗೆ ಅಪಾಯ. ನಿನ್ ಕೇಕೆ ಗೊತ್ತಲ್ಲ, ಅವನ ಹತ್ರನೇ ಹೋಗ್ತಾ ಇದೀನಿ. ಯಾರು? ಕಿನ್ನಿ ಕಿಟ್ಟಿನಾ? ಹ್ಮ್, ಬುದ್ಧಿ ಇದೆಯಾ ನಿನ್ಗೆ? ಕೋರ್ಟ್ ಯಾರ್ಡಲ್ಲಿ ಎಲ್ರ ಮುಂದೆ ಸಾಕ್ಷಿ ಮೇಲೆ ಕೈ ಮಾಡ್ದವನು ಅವನು. ಭೂಪತಿ ವಿರುದ್ಧ ಯುದ್ಧಕ್ಕೆ ನಿಂತ ಮೇಲೆ ಇಂಥದಕ್ಕೆಲ್ಲ ರೆಡಿ ಆಗಿರ್ಬೇಕು. ರೌಡಿಗಳ ಜೊತೆ ಯುದ್ಧ ಮಾಡೋದಾ? ಬೆಂಕಿ ಜೊತೆ ಸರಸ ಆಡ್ಬೇಡ, ಅವ್ರು ಯಾವ ಹೊತ್ತಿದ್ದು ಸಮಾಜ ಘಾತಕರೇ. ಘಾತಕ ಸಮಾಜದಲ್ಲಿ ನಾನು ಅವರಿಂದನೇ ದೀಪ ಹಚ್ಚಿಸ್ತೀನಿ. ಹಚ್ಚಿಸ್ತಲ್ಲ ಹೇಗೆ ಅಂತೆ? ಅವ್ನ್ ಬ್ಲಡಿ ರೋಗ್. ಏನ್ ಹೇಳ್ಬೇಕು ಹುಡುಗಿ? ಯಾರು ಬೇಕು? ಯಾಕೆ? ಯಾಕೆ? ಓ, ನೀನೇನಮ್ಮ? ನಮಸ್ಕಾರ. ಬಾಬಾ. ಓಹೋ, ಏನ್ ಪ್ರಥಮ ಇಷ್ಟು ದೂರ ಬಂದ್ಬಿಟ್ಟಿದ್ದೀರಿ? ಏಯ್, ರಸಮ್ಮಂಗೊಂದ್ ಚೇರ್ ಹಾಕ್ಲಾ? ಪರವಾಗಿಲ್ಲ ಬಿಡಿ. ನಿಮ್ಗೆ ಭೂಪತಿ ಗೊತ್ತಲ್ಲ? ಯಾರು? ಆ ಮೆಗಾ ಬಿಲ್ಡರ್ಸ್ ಭೂಪತಿ ತಾನೆ? ಗೊತ್ತು ಬಿಡಿ. ಎಕ್ಸಾಕ್ಟ್ಲಿ ಕರೆಕ್ಟ್. ನಿಮ್ಮಿಂದ ಒಂದ್ ಹೆಲ್ಪ್ ಆಗ್ಬೇಕಾಯ್ತು. ಏನ್ ಹೇಳಿ? ಏನಿಲ್ಲ, ಆ ಭೂಪತಿ ನನ್ನ ಫ್ರೆಂಡ್ ಮನೆ ಒಳಗೆ ಹಾಕಿ ನನ್ನ ಫ್ರೆಂಡ್ ನ ಹರಾಸ್ ಮಾಡ್ತಿದ್ದಾನೆ. ಅಷ್ಟೇ ತಾನೆ? ನಿಮ್ ಫ್ರೆಂಡ್ ಮನೆ ಅಡ್ರೆಸ್ ಕೊಡಿ. ನೀವು ಪೂರ್ತಿ ಖರ್ಚು ಕೊಡೋದಾದ್ರೆ ಅವನ್ನ ಆ ಜಾಗದಿಂದಲೇ ಖಾಲಿ ಮಾಡಿಸ್ಬಿಡ್ತೀನಿ. ಅದಕ್ಕೆ ಕೋರ್ಟ್ ಇದೆಯಲ್ಲ. ಕೋರ್ಟ್ ಆರ್ಡರ್ ಬರೋ ಅಷ್ಟೊತ್ತಿಗೆ ನೀವು ನಿಮ್ ಫ್ರೆಂಡ್ ಇಬ್ರು ಭೂಮಿಲಿ ಹೂತೋಗಿರ್ತೀರಾ ಅಷ್ಟೇ. ಇನ್ ನೀವು ನಿಶ್ಚಿಂತೆ ಆಗಿರಿ. ಸರಿ. ಏಯ್, ಪ್ರೆಸ್ ಅಮ್ಮನ್ ಕರ್ಕೊಂಡೋಗಿ ಆ ರೋಡ್ ತನಕ ಬಿಟ್ಬಾರ್ಲಾ? ಪರವಾಗಿಲ್ಲ, ಬರ್ತೀನಿ. ಥ್ಯಾಂಕ್ ಯು. ಪ್ರೆಸ್ ಅಮ್ಮ ಬಂದೋಳು ಚಿನ್ನದ ಮೊಟ್ಟೆ ಇಡೋ ಕೋಳಿನೇ ಕೊಟ್ಟೋಗವಳೆ. ಏನಣ್ಣ ಅದು? ಏಯ್, ಅದ್ ನಿನ್ ತಲೆಗೆಲ್ಲ ಹೊಳಿ ಎಲ್ಲ ಸುಮ್ಕಿರ್ಲ ನನ್ನ ಮಗನೇ. ಎಂತ ಬಂಗಾರದಂತ ಜಾಗ. ಏ ರಾಮ, ನೀನ್ ಈಗ್ಲೇ ಆ ಜಾಗಕ್ಕೆ ಹೋಗಿ ಒಂದ್ 10 ಗುಡಿಸ್ಲಾಕ್ಲಿಕ್ಕೆ ಏರ್ಪಾಡ್ ಮಾಡ್ಲಾ? ಹಂಗೆ NR ಕಾಲನಿಗೆ ಹೋಗಿ ಆ ಜೋಪ್ಲಿಲಿರೋ ಜನರನ್ನೆಲ್ಲ ಕರ್ಕೊಂಡ್ ಬಂದು ಈ ಗುಡಿಸ್ಲಲ್ಲಿರಕ್ಕೆ ಏರ್ಪಾಡ್ ಮಾಡ. ಆಯ್ತು ಗುರು. ನಮಸ್ಕಾರ ಗಿಟ್ಟಣ್ಣ. ನಮಸ್ಕಾರ ನಮಸ್ಕಾರ. ಎಷ್ಟು ಜನನಪ್ಪ ನಿಂದು? ಮುನ್ಸ್ವಾಮಿ ಕಡೆ ಅವ್ರೊಂದ್ 20 ಜನ ಬಂದಿದ್ದಾರೆ, ನಮ್ ಕಡೆ ಒಂದು 10 ಜನ ಬಂದಿದ್ದಾರೆ. ಎಲ್ಲ ಸೇರ್ಸಿ ಒಂದು 3-3.5 ಸಾವಿರ ದುಡ್ಡು ಕೊಡೋಣ. ಸರಿ ತಗೋ, 3,500 ಐತೆ, ಹಂಚ್ಬಿಡು. ಎಕ್ಸ್ಕ್ಯೂಸ್ ಮಿ ಸರ್, ಎಸ್. ಪ್ರೈಮ್ ಮಿನಿಸ್ಟರ್ ಆಫೀಸ್ ಇಂದ ಸೆಕ್ಯೂರಿಟಿ ಅವ್ರು ಬಂದಿದ್ದಾರೆ. ನಿಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕಂತೆ. ಓ, ಬರ್ತೇನೆ. ಥ್ಯಾಂಕ್ ಯು ಸರ್. ಪ್ರೈಮ್ ಮಿನಿಸ್ಟರ್ ಕನ್ವಾಯ್ ಇಲ್ಲಿವರೆಗೂ ಬರ್ಬೋದು. ಇನಾಗ್ರೇಷನ್ ನಡೆಯೋ ಜಾಗ ಇದೆ. ಈ ಮನೆ? ಅಲ್ಲೊಂದ್ ಚಿಕ್ಕ ಮನೆ ಇದೆ.
ವೇಕೆಂಟ್ ಇದೆ ತಾನೆ? ಅದನ್ನ ಸೆಕ್ಯೂರಿಟಿ ಸೂಪರ್ದಿ ಕೊಡಿ. ಖಂಡಿತವಾಗಿ. ಇಲ್ಲಿರೋ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಈಸ್ ಅಟ್ ಯುವರ್ ಸರ್ವಿಸ್. ನಗರದಲ್ಲೊಂದು ಉಪನಗರ, ದಟ್ ಇಸ್ ದಿ ಕಾನ್ಸೆಪ್ಟ್. ಸ್ವಪ್ನ ನಗರಿ. ಸರ್ ಆ ಭಾಗ್ಯಮ್ಮನ ಮನೆ ಮುಂದೆ ಗುಡಿಸಲು ಹಾಕ್ಬಿಟ್ಟಿದ್ದಾರೆ ಸರ್. ಆ ಕಿಡ್ನಿ ಕಿಟ್ಟಿ ನಾನು ಹೋಗೋದ್ರೊಳಗಾಗಿ 10-12 ಗುಡಿಸಲು ಹಾಕ್ಬಿಟ್ಟಿದ್ದಾನೆ ಸರ್. ತಂಗವೇಲು, ಸ್ವಲ್ಪ ತಡ್ಕೋ. ಅಂದ್ರೆ ಈ ಜಾಗದಲ್ಲಿ ಗುಡಿಸಲುಗಳಿವೆಯಾ? ನೋ 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 ನೋ, ನನ್ನದು ಇಂತ 5-6 ಪ್ರಾಜೆಕ್ಟ್ಗಳಿವೆ. ಅದರ ಬಗ್ಗೆ ಆತ ಹೇಳ್ತಾ ಇರೋದು. ಇದೇ ನೋಡಿ, ನಮ್ಮ ದೇಶದಲ್ಲಿ ಏನಾದ್ರೂ ಕನ್ಸ್ಟ್ರಕ್ಟಿವ್ ಆಗಿ ಮಾಡ್ಬೇಕು ಅಂತಂದ್ರೆ ಹೀಗೆ ಗುಡಿಸಲುಗಳು ಬಂದ್ಬಿಡ್ತವೆ. ಈ ಗುಡಿಸಲುಗಳು ಡಿಮಾಲಿಶ್ ಆಗದ ಹೊರತು ಹೊಸ ಸಿಟಿ ನಿರ್ಮಾಣ ಆಗೋದಿಲ್ಲ. ಒಂದು ನಿರ್ನಾಮ ಆದಾಗ್ಲೇನೆ ಇನ್ನೊಂದು ನಿರ್ಮಾಣ ಆಗೋದು. ಸರ್, ಜಸ್ಟ್ ಎ ಮಿನಿಟ್, ನೀವು ಇದನ್ನ ನೋಡ್ತಾ ಇರಿ. ಐ ವಿಲ್ ಕಮ್ ಅಂಡ್ ಎಕ್ಸ್ಪ್ಲೈನ್ ಟು ಯು. ಓಕೆ ಓಕೆ. ಏನ್ ತಂಗುವೇಲು? ಸರ್ ಅದು ಮಿಸ್ಟರ್ ಸಿಂಗ್ ಐಸಾ ಕರೆಂಗೆ. ತಂಗುವೇಲು ಸರ್, ವಾಚ್ಮನ್ ಅಂದ್ರೆ ಏನ್ ಹೇಳು? ಸರ್, ಗುಡಿಸಲು ಹಾಕೋವರೆಗೂ ನೋಡ್ಕೊಂಡು ಬಂದು ಹೇಳೋನು ವಾಚ್ಮನ್ ಅಲ್ಲ. ಅಲ್ಲಿ ತಮಾಷೆ ನೋಡ್ತಾ ನಿಂತಿದ್ದೆ. ನಾನ್ ನಿನಗೆ ಅದಕ್ಕೆ ಸಂಬಳ ಕೊಡ್ತಾ ಇಲ್ಲ, ನಾನ್ ನಿನಗೆ ಸಂಬಳ ಕೊಡ್ತಾ ಇರೋದು. ಇನ್ನು 5 ನಿಮಿಷ ಅಲ್ಲಿ ಗುಡಿಸಲೆಲ್ಲ ಖಾಲಿ ಆಗಿರ್ಬೇಕು. ನನಗೆ ಕಾರಣ ಬೇಕಾಗಿಲ್ಲ, ಕೆಲಸ ಆಗಿರ್ಬೇಕು. ಯಾಕೆ ಅಂದ್ರೆ ಎಲ್ರಿಗೂ ಓದಿಯೋಕೆ ನನಗೆ ಸಮಯ ಇಲ್ಲ.